ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ತುಂಬ ಸ್ಪೆಷಲ್ ಆದ ರೆಸಿಪಿ. ಇದು ತುಂಬ ಹೆಲ್ದಿ ರೆಸಿಪಿ ಅಂತ ಹೇಳ್ಬೋದು. ಸ್ಪೆಷಲ್ ಆಗಿ ಮಾಡ್ತಾ ಇದ್ದೀನಿ. ಅದು UP ಬಿಹಾರ ಸ್ಪೆಷಲ್ ರೆಸಿಪಿ ಅಂತ ಹೇಳ್ಬೋದು. ಇದು ಸತ್ತು ಪರಾಟ ಮತ್ತು ಸ್ಪೆಷಲ್ ಚಟ್ನಿ. ನೋಡಿ, ಈ ಸತ್ತು ಪರಾಟ ಬಿಸಿ ಬಿಸಿ ಈ ಚಟ್ನಿ ಸ್ಪೆಷಲ್ ಆದ ಚಟ್ನಿ ಅನ್ನಲ್ವಾ. ಸೊ ಹಾಗಾಗಿ ಇವತ್ತು UP ಬಿಹಾರ್ ಸ್ಪೆಷಲ್ ರೆಸಿಪಿನ ಮಾಡ್ತಾ ಇದ್ದೀನಿ. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು 2 ಟೊಮೆಟೊ ತೊಗೊಂಡಿದ್ದೀನಿ. ಚೆನ್ನಾಗಿ ತೊಳೆದ್ಬಿಟ್ಟು ಈಗ ಅದನ್ನು ಅಂದರೆ ಸುಡಬೇಕು. ಅದನ್ನು ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡ್ಬಿಟ್ಟು ಸುಟ್ಬಿಟ್ಟೆ ಮಾಡಬೇಕಾಗತ್ತೆ. ಫ್ರೈ ಮಾಡೋದೇ ಅವಶ್ಯಕತೆ ಇಲ್ಲ. ಸೊ ಈಗ ಇದನ್ನು ನಾನು ಲೋ ಮೀಡಿಯಂ ಫ್ಲೇಮಲ್ಲಿ ಅಥವಾ ಹೈ ಫ್ಲೇಮಲ್ಲಿ ಈ ಥರ ಸ್ವಲ್ಪ ಸಿಪ್ಪೆ ಎಲ್ಲ ಕಲರ್ ಚೇಂಜ್ ಆಗೋ ತನಕ ಇದನ್ನು ಸುಟ್ಕೊಳ್ತೀನಿ. ಒಲೆ ಇದ್ದರೆ ಅಲ್ಲೆಲ್ಲ ಹೆಚ್ಚಾಗಿ ಕಟ್ಟಿಗೆ ಒಲೆ ಮೇಲೆಲ್ಲ ಇದನ್ನು ಸುಟ್ಕೊಳ್ತಾರೆ. ನಾನು ಗ್ಯಾಸ್ ಫ್ಲೇಮಲ್ಲಿ ಇಟ್ಟು ಸುಟ್ಟು ಈಗ ಸೈಡಲ್ಲಿ ಇಟ್ಟಿದ್ದೀನಿ, ಸ್ವಲ್ಪ ತಣ್ಣಗಾಗಲಿ. ಈಗ ಇಲ್ಲಿ ನಾನು ಒಂದು ಪಾತ್ರೆಯಲ್ಲಿ 2 ಕಪ್ ಅಷ್ಟು ನಾನು ಹಿಟ್ಟನ್ನು ತೊಗೊಂಡಿದ್ದೀನಿ. ಗೋಧಿ ಹಿಟ್ಟು, ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕು. ಇದನ್ನು ಕಲಿಸ್ಕೊಂಡು ಹಾಗೆ ಈಗ ಎಷ್ಟು ಬೇಕೋ ಅವಶ್ಯಕತೆಗೆ ಬೇಕಾದಷ್ಟನ್ನು ನೀರು ಹಾಕ್ಕೊಂಡು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕಾಗತ್ತೆ ಚಪಾತಿ ಹಿಟ್ಟಿನ. ಅದಕ್ಕೆ 2 ರಿಂದ 3 ಟೀ ಸ್ಪೂನಷ್ಟು ಎಣ್ಣೆ ಕೂಡ ಹಾಕ್ಕೊಂಡಿದ್ದೀನಿ. ಎಣ್ಣೆ ಮತ್ತು ನೀರು ಹಾಕ್ಕೊಂಡು ಕಲಿಸ್ಕೊಂಡು ಉಪ್ಪು ಕೂಡ ಮಿಸ್ ಮಾಡಬೇಡಿ, ಉಪ್ಪು ಕೂಡ ಹಾಕೋಬೇಕು. ನೋಡಿ, ನಾನು ಯಾವ ರೀತಿ ಕಲಿಸ್ತಾ ಇದ್ದೀನಿ ಇದೇ ರೀತಿಯಾಗಿ ಕಲಿಸ್ಕೋಬೇಕಾಗತ್ತೆ ಹಿಟ್ಟನ್ನು. ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡ್ಬಿಟ್ಟು ಇದನ್ನು ಈಗ ನಾನು ಸೈಡಲ್ಲಿ ಎತ್ತಿಡ್ತೀನಿ. ಈಗ ಚಪಾತಿ ಹಿಟ್ಟು ಕೂಡ ಕಲಸಾಯಿತು. ನಾನೇನಂದರೆ ಈ ಟೊಮೆಟೊ ನಾನು ಸುಟ್ಬಿಟ್ಟು ಇಟ್ಕೊಂಡಿದ್ನಲ್ವ, ಈಗ ಅದು ತಣ್ಣಗಾಗಿದೆ. ಸ್ವಲ್ಪ ಮೇಲೆ ಸಿಪ್ಪೆ ಎಲ್ಲ ನಾನು ತೆಗೆದ್ಬಿಟ್ಟು ಇಟ್ಕೊಳ್ತೀನಿ. ತೊಳಿಲಿಕ್ಕೆಲ್ಲ ಹೋಗಬಾರ್ದು, ಯಾಕಂದರೆ ಆ ಸ್ಮೋಕಿ ಫ್ಲೇವರ್ ಬರಬೇಕು. ಹಾಗಾಗಿ ಸಿಪ್ಪೆ ತೆಗೆದು ಈಗ ಒಂದು ಪಾತ್ರೆಯಲ್ಲಿ ನಾನು ಈ ಥರ ಕಟ್ ಮಾಡ್ತಿದ್ದೀನಿ. ನೋಡಿ, ಕಟ್ ಮಾಡಿಬಿಟ್ಟು ಇದನ್ನು ಮ್ಯಾಶ್ ಮಾಡಬೇಕಾಗುತ್ತೆ. ಹಾಗಾಗಿ ನಾನು ಈ ಒಂದು ಅಂದರೆ ಚಾಕುದಿಂದ ನಾನು ಕ್ಲೀನಾಗಿ ಮೇಲೆ ಸಿಪ್ಪೆ ತೆಗೆದು ಅಂದರೆ ಚಾಕುವಿನ ಸಹಾಯದಿಂದ ನಾನು ಕಟ್ ಮಾಡಿಕೊಂಡು ಇದನ್ನು ನಾನೀಗ ಈ ಬಟ್ಲಲ್ಲಿ ಹಾಕ್ಕೊಳ್ತೀನಿ. ಸಣ್ಣ ಸಣ್ಣ ಪೀಸ್ ಮಾಡಿ ಹಾಕ್ಕೊಳ್ತೀನಿ, ಯಾಕಂದರೆ ಮ್ಯಾಶ್ ಮಾಡಲಿಕ್ಕೆ ಈಸಿ ಆಗುತ್ತೆ ಅಂತ. ಈಗ ಮ್ಯಾಶ್ ಮಾಡಿಕೊಂಡು ಈಗ ಇದು ಅರ್ಧ ಟೀ ಸ್ಪೂನಷ್ಟು ಬೆಳ್ಳುಳ್ಳಿ ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೋಬೇಕು. ಹಸಿಮೆಣ್ಸಿನ್ಕಾಯಿ ಅರ್ಧ ಟೀ ಸ್ಪೂನು, 2 ರಿಂದ 3 ಟೀ ಸ್ಪೂನಷ್ಟು ಈರುಳ್ಳಿ ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ. ಹಾಗೆ 2 ಟೀ ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ 1 ಟೀ ಸ್ಪೂನಷ್ಟು ಮಸ್ಟರ್ಡ್ ಆಯಿಲ್ ಅಂದರೆ ಸಾಸಿವೆ ಎಣ್ಣೆನ ಯೂಸ್ ಮಾಡಬೇಕಾಗತ್ತೆ. ಹಾಗಾಗಿ ಹಸಿ ಎಣ್ಣೆನೇ ಹಾಕ್ಕೋಬೇಕು. ಹೇಳಿದ್ನಲ್ಲ, ಬಿಹಾರ್ UP ಸ್ಪೆಷಲ್ ಅಂತಲೇ. ಹಾಗಾಗಿ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಈಗ ಸೈಡಲ್ಲಿ ಇಟ್ಟಿದ್ದೀನಿ. ಈಗ ಇಲ್ಲಿ ಸತ್ತು ಪರಾಟ ಅಂತ ಹೇಳಿದ್ದೀನಿ. ಸತ್ತು ಅಂದರೆ ಇದ್ರದ್ದು ಪೌಡ್ರ್ ಮಾಡಿ ಇಟ್ಟಿರ್ತಾರೆ, ಅದೇ ಸತ್ತು ಅಂತ ಹೇಳ್ತಾರೆ ಈ ಪೌಡ್ರಿಗೆ. ಸೊ ನಾನು ಇದನ್ನು ಫ್ರೆಶ್ ಆಗಿ ಪೌಡ್ರ್ ಮಾಡಿ ಇಟ್ಕೊಳ್ತೀನಿ. 1 ಕಪ್ ಅಷ್ಟು ದೊಡ್ಡ ಬಟ್ಲಲ್ಲಿ ಇದನ್ನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಈ ರೀತಿಯಾಗಿ ಫೈನಾಗಿ ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಫೈನ್ ಪೌಡ್ರ್ ಇರಬೇಕು. ಅಥವಾ ಸತ್ತು ಪೌಡ್ರು ಕೂಡ ಸಿಗುತ್ತೆ ಡೈರೆಕ್ಟಾಗಿ, ಅದನ್ನು ಕೂಡ ಯೂಸ್ ಮಾಡ್ಬೋದು. ನಾನು ಈ ರೀತಿಯಾಗಿ ಫ್ರೆಶ್ ಆಗಿ ನಾನು ಪೌಡ್ರ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನೋಡಿ, ಇಲ್ಲಿ 1 ಟೀ ಸ್ಪೂನಷ್ಟು ಬೆಳ್ಳುಳ್ಳಿ, 1 ಟೀ ಸ್ಪೂನಷ್ಟು ಹಸಿ ಶುಂಠಿನ ಸಣ್ಣಗೆ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಹಾಗೆ 1 ಟೀ ಸ್ಪೂನಷ್ಟು ಹಸಿ ಮೆಣಸಿನ್ಕಾಯಿ ಮತ್ತು ಈರುಳ್ಳಿ, ಒಂದು ಸ್ಮಾಲ್ ಕಪ್ಪಲ್ಲಿ ಈರುಳ್ಳಿ ಸಣ್ಣಗೆ ಕಟ್ ಮಾಡಿ ಇದರಲ್ಲಿ ಹಾಕ್ಕೋಬೇಕಾಗತ್ತೆ. ನಂತರ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೋಬೇಕು. ಹಾಗೆ ಅರ್ಧ ಟೀ ಸ್ಪೂನಷ್ಟು ಅಜ್ವಾಯಿನ್ ಅಥವಾ ಓಂ ಕಾಳು ಕೈಯಿಂದ ತಿಕ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಹಾಗೆ ಅರ್ಧ ಟೀ ಸ್ಪೂನಷ್ಟು ಕಲೋಂಜಿ, ಇದು ಕೂಡ ಹಾಕ್ಕೋಬೇಕು. ಕಪ್ಪು ಜೀರಿಗೆ ಅಂತಾರೆ. ಅರ್ಧ ನಿಂಬೆಹಣ್ಣು ರಸನ ಹಾಕ್ಕೊತಾ ಇದ್ದೀನಿ. ನಂತರ 1 ಟೀ ಸ್ಪೂನಷ್ಟು ಇದು ಉಪ್ಪಿನಕಾಯಿ ರಸ, ಅದನ್ನು ಹಾಕ್ಕೋಬೇಕಾಗತ್ತೆ. ಯಾವುದಾದ್ರೂ ಉಪ್ಪಿನಕಾಯಿ ಇದ್ದರೆ ನಡೆಯುತ್ತೆ, ಅದನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, 2 ಟೀ ಸ್ಪೂನಷ್ಟು ಸಾಸಿವೆ ಎಣ್ಣೆ ಹಾಕ್ಕೊಂಡು ಇದನ್ನು ಮೊದಲು ನಾನು ಒಂದು ಸ್ಪೂನಿಂದ ಮಿಕ್ಸ್ ಮಾಡ್ಕೊಳ್ತೀನಿ. ಯಾವುದೇ ಎಣ್ಣೆ ಅಥವಾ ಮತ್ತು ಬೇರೆ ಏನೂ ಹಾಕೋ ಹಾಗಿಲ್ಲ. ಇದು ಇದೇ ರೀತಿಯಾಗಿ ಮಾಡ್ತಾರೆ. ಹಾಗಾಗಿ UP ಬಿಹಾರ್ ಸ್ಪೆಷಲ್ ಅಂತಲೇ ನಿಮಗೆ ಮುಂಚೆನೇ ಹೇಳಿದ್ದೀನಿ. ಈಗ ನಾನು ಕೈಯಿಂದ ನೀಟಾಗಿ ಇದನ್ನು ಕಲಿಸ್ಕೊಳ್ತೀನಿ. ನೋಡಿ, ಇದೇ ರೀತಿಯಾಗಿ ಇರುತ್ತೆ ಪೌಡ್ರು. ತುಂಬ ಹಸಿನೂ ಇಲ್ಲ, ತುಂಬ ವೆಟ್ಟು ಇಲ್ಲ, ಒಂಥರ ಡ್ರೈನೂ ಇರಲ್ಲ, ಈ ಥರಾಗಿ ಬರಬೇಕು. ನಂತರ ಇಲ್ಲಿಗ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಇದನ್ನು ಕಲಸಿ ಸೈಡಲ್ಲಿ ಇಟ್ಕೊಂಡಿರ್ತೀನಿ. ಈಗ ಒಂದು ಹಂಚು ಕೂಡ ಇಟ್ಕೊಂಡಿದ್ದೀನಿ. ಹಂಚು ಬಿಸಿ ಆಗಲಿ ಅಷ್ಟೊತ್ತಿಗೆ ನಾನು ಚಪಾತಿ ಹಿಟ್ಟಿನ ಅದಕ್ಕೇನು ಹಿಟ್ಟು ಕಲಿಸಿದ್ನಲ್ವ, ಗೋಧಿ ಹಿಟ್ಟು, ನೋಡಿ ಈ ಥರ ಕರೆಕ್ಟಾಗಿ ಪರ್ಫೆಕ್ಟಾಗಿ ಅದು ಕೂಡ ಒಂದು 10 ನಿಮಿಷ ರೆಸ್ಟಲ್ಲಿತ್ತು, ಕರೆಕ್ಟ್ ಆಗಿದೆ. ಈಗ ಇದನ್ನು ನಾನು ಪರಾಟ ಮಾಡಲಿಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈಗ ಚಪಾತಿ ಮಣೆ ಮೇಲೆ ನಾನು ಚಪಾತಿ ಹಿಟ್ಟಿನ ಅದಕ್ಕೆ ಹಿಟ್ಟನ್ನು ತೊಗೊಂಡ್ಬಿಟ್ಟು ಗೋಧಿ ಹಿಟ್ಟನ್ನು ಈ ರೀತಿಯಾಗಿ ನೋಡಿ ನಾನು ಯಾವ ರೀತಿ ತೋರಿಸಿದ್ನಲ್ವ ಅದೇ ರೀತಿ ಮಾಡ್ಕೊಳ್ಳಿ. ಅವಾಗ ಏನಾಗುತ್ತಂದರೆ ಈಗ 2.5 ಟೀ ಸ್ಪೂನಷ್ಟು ಪೌಡ್ರನ್ನು ಇದರಲ್ಲಿ ಹಾಕ್ಕೋಬೇಕಾಗತ್ತೆ. ಹಾಕ್ಕೊಂಡು ನೀಟಾಗಿ ಎಲ್ಲೂ ಕೂಡ ಓಪನ್ ಆಗಬಾರ್ದು. ನಾನು ತೋರಿಸ್ತಾ ಇದ್ದೀನೋ ಅದೇ ರೀತಿಯಾಗಿ ನೀವು ಮಾಡ್ಕೊಳ್ಳಿ. ಅವಾಗ ಏನಾಗುತ್ತೆ, ಪರಾಟ ಎಲ್ಲೂ ಒಡೆಯಲ್ಲ ಮತ್ತು ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ. ಮಿಕ್ಸ್ ಮಾಡದೆ ನಾನು ತೋರಿಸಿದ ರೀತಿಯಲ್ಲಿ ನೀವು ಮಾಡ್ಕೋಬೇಕಾಗತ್ತೆ. ನೋಡಿ, ಈ ಥರ ಎಲ್ಲೂ ಕೂಡ ಪ್ರೆಸ್ ಮಾಡಬೇಕು ಚೆನ್ನಾಗಿ, ಎಲ್ಲೂ ಅದು ಓಪನ್ ಆಗಲ್ಲ. ಈಗ ಸ್ವಲ್ಪ
ಗೋಧಿ ಹಿಟ್ಟು ಹಾಕ್ಕೊಂಡು ನಿಧಾನಕ್ಕೆ ಉದ್ಕೋಬೇಕಾಗತ್ತೆ. ಸ್ವಲ್ಪ ದಪ್ಪನೇ ಮಾಡ್ಕೋಬೇಕು. ಹೇಳಿದ್ನಲ್ವಾ, ಈ ಪರೋಟ ಈ ರೀತಿ ಮಾಡಿದರೆ, ನಾನು ತೋರಿಸಿದ ರೀತಿಯಲ್ಲಿ ಮಾಡಿ ಎಲ್ಲ ಒಂಥರ ಪೂರಿ ಥರ ಉಬ್ಬು ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಸೊ ಉದ್ದುಬಿಟ್ಟು ಈಗ ಕಾದಿರೋ ಹಂಚಲ್ಲಿ ನಾನು ಹಾಕ್ಕೊಳ್ತಾ ಇದ್ದೀನಿ. ಇದರಲ್ಲಿ ಸ್ವಲ್ಪ ಎಣ್ಣೆ, ತುಪ್ಪ, ಬೆಣ್ಣೆ ನಿಮ್ಗೆ ಏನು ಇಷ್ಟ ಆಗುತ್ತೋ ಹಾಕ್ಕೊಳ್ಳಿ. ಸ್ವಲ್ಪ ಬ್ರಷಿನ ಸಹಾಯದಿಂದ ನಾನು ಮೊದಲು ಎಣ್ಣೆನ ಸ್ಪ್ರೆಡ್ ಮಾಡ್ತಾ ಇದ್ದೀನಿ, ಅಡುಗೆ ಎಣ್ಣೆ. ಅದನ್ನು ಹಾಕ್ಕೊಂಡು ನೋಡಿ ಈ ಥರ ನಿಧಾನಕ್ಕೆ ಎಲ್ಲ ಪ್ರೆಸ್ ಮಾಡಿಕೊಂಡು ಮೀಡಿಯಮ್ ಫ್ಲೇಮಲ್ಲಿ ನಿಧಾನಕ್ಕೆ ಇದನ್ನು ನಾನು ಬೇಯಿಸ್ಕೊಳ್ತಾ ಇದ್ದೀನಲ್ಲ ಅದೇ ರೀತಿಯಾಗಿ ಬೇಯಿಸ್ಕೊಳ್ಳಿ. ನೋಡಿ ಈ ಥರ ಉಬ್ಬಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ನೀವು ಇದನ್ನು ತಿಂತಾ ಇದ್ದರೆ ರಿಯಲಿ ಇದು ಒಂಥರ ಪ್ರೋಟೀನ್ ರಿಚ್ ಪರಾಟ ಅಂತ ಹೇಳ್ಬೋದು. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಈ ರೀತಿ ಮಾಡಿ ಪರೋಟ ನೀವು ಆವಾಗವಾಗ ತಿನ್ನಿ. ಒಮ್ಮೆ ತಿಂದರೆ ರಿಯಲಿ ಇದೊಂಥರ ಡಿಫ್ರೆಂಟ್ ರುಚಿ ಕೊಡುತ್ತೆ. ನಾನು ಮಾಡಿದಾಗ ಎಲ್ಲರೂ ಇಷ್ಟಪಟ್ಟು ತಿಂದರು. ಯಾಕಂದರೆ ಫಸ್ಟ್ ಟೈಮ್ ಮಾಡಿದರೂ ಕೂಡ ಎಲ್ರಿಗೂ ಇಷ್ಟ ಆಯಿತು. ಹಾಗಾಗಿ ನಾನು ಆವಾಗವಾಗ ಈ ರೀತಿಯಾಗಿ ಮಾಡ್ತಾ ಇರ್ತೀನಿ. ಈಗ ಏನಂದರೆ ತುಂಬ ಈಸಿಯಾಗಿ 2 ರೀತಿಯಾಗಿ ತೋರಿಸ್ತಾ ಇದ್ದೀನಿ. ಮೊದಲು ನಿಮಗೆ ತೋರಿಸಿದ್ನಲ್ಲ ಆ ರೀತಿ ಆದರೂ ಮಾಡ್ಕೊಳ್ಳಿ. ಇಲ್ಲಾಂದರೆ ಚಪಾತಿ ಹಿಟ್ಟಿನ ಹದಕ್ಕೆ ತೊಗೊಂಡು ಸ್ವಲ್ಪ ಉದ್ಕೊಂಡು ಆಮೇಲೆ ಆ ಪೌಡ್ರನ್ನ ಹಾಕ್ಕೊಂಡು ಫಿಲ್ ಮಾಡಿಬಿಟ್ಟು ಟೈಟಾಗಿ ಉದ್ಬಿಟ್ಟು ಕಾದಿರೋ ಹಂಚಲ್ಲಿ ಹಾಕ್ಕೊಂಡು ನೀವು 2 ಕಡೆ ನೀಟಾಗಿ ಬಿಸಿ ಮಾಡ್ಕೊಂಡ್ರೆ ಬೇಯಿಸ್ಕೊಂಡ್ರೆ ಈ ಸತ್ತು ಪರಾಟ ರೆಡಿ ಆಗುತ್ತೆ. ನಾನು ಫಸ್ಟು ಅಂದರೆ ನಿಮ್ಗೆ ಇಷ್ಟ ಆದರೆ ಎಣ್ಣೆ ಹಾಕ್ಕೊಳ್ಳಿ ಅಥವಾ ತುಪ್ಪ ಕೂಡ ಹಾಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ. ಹಾಗಾಗಿ ಮಿಸ್ ಮಾಡದೆ ನಾನು ಯಾವ ರೀತಿ ತೋರಿಸಿದ್ನಲ್ವ ಅದೇ ರೀತಿಯಾಗಿ ಮಾಡಿ ನಿಮ್ಮ ಪದೇ ಪದೇ ಮಾಡಿ ತಿಂತೀರಾ ಅಂತ ಹೇಳ್ತಾ ಇದ್ದೀನಿ. ಇದೇ ರೀತಿಯಾಗಿ ನಾನು ಎಲ್ಲ ಪರೋಟನ ಮಾಡಿ ಇಟ್ಕೊಂಡಿದ್ದೀನಿ. ಈ ಬಿಸಿ ಬಿಸಿ ಸತ್ತು ಪರೋಟ, ಅದು UP ಬಿಹಾರ್ ಸ್ಪೆಷಲ್ ಪರಾಟ ಮತ್ತು ಈ ಚಟ್ನಿ ಮತ್ತು ಈ ಮೊಸರು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಅರಿಶಿನ, ಖಾರ ಪುಡಿ ಹಾಕ್ಕೊಂಡು ನೀವು ತಿಂತಾ ಇದ್ರೆ ತಿಂತಾನೆ ಇರ್ತೀರಾ. ಹಾಗಾಗಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಫೇಸ್ಬುಕ್ ಪೇಜ್ ಫಾಲೋ ಕೂಡ ಮಾಡಿ ಅಂತ ಹೇಳ್ತಾ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ. ಹಾಗಾಗಿ ಮಿಸ್ ಮಾಡದೆ ನೀವು ಮಾಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.